ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೇನಿಲ್ಲ, ಊರಿಂದ ಹಸುವಿಂದ ಹಾಲು ತಂದಿದ್ರು ಅಂತ ಹೇಳ್ಬಿಟ್ಟು ಗಿಣ್ಣು ಮಾಡ್ತಾಯಿದ್ದೀನಿ. ಹಸುವಿಂದು ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಇದು ತುರಮನೆ ಹೊಸದು. ನಮ್ದು ಹಳೇದೊಂದಿತ್ತು, ಅದು ಎಲ್ಲ ತುರ್ದು ಕೆಳಗಡೆನೇ ಹೊಂಟೋಯ್ತಾಯಿತ್ತು. ತುರಿಯೋಕೆ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಇದು ಹೊಸ ತುರಮನೆ ತಂದಿದ್ದಾರೆ. ಊರಿಂದ ಹಾಲು ಅವರೇ ತಂದಿದ್ದು. ಇನ್ನು ತುರ್ಕೊಳ್ಳೋಕೆ ಮಾತ್ರ ಚೆನ್ನಾಗೈತೆ, ಬೇಗನೆ ತುರಿದು ಬಿಡ್ಬೋದು. ಈಗೆಲ್ಲ ಫಸ್ಟೆಲ್ಲ ದೊಡ್ಡ ದೊಡ್ಡ ತುರಮನೆ ಅಷ್ಟು ಅಗಲ ಇರ್ತಿತ್ತು. ಇವಾಗ ನೋಡಿ ಇಷ್ಟೇ ಉದ್ದ ತುರಮನೆ. ಎಲ್ಲರೂ ಈಗ ಆಲ್ರೆಡಿ ನೋಡಿದ್ದೆ ನಾನು, ಸುಮಾರು ಜನದ ಮನೆ ಈ ಥರ ಹಾಲೆ ಅದು ಚೆನ್ನಾಗಿತ್ತು. ಹಂಗಾಗಿ ಈ ಥರನೇ ಹೇಳಿದ್ದೆ, ತಂದೈತೆ ನೋಡಿ. ಬೇಗನೆ ತುರ್ಕೋಬೋದು ಕಾಯಿನ ಗಿಣ್ಣು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ನೀವು ಹಸಿಕಾಯಿ ಹಾಕಲ್ಲ ಅಂತ ಹೇಳಿದ್ರೆ ಕೊಬ್ಬರಿಕಾಯಿ ಹಾಕ್ಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಹಾಕೊಳ್ಳಿ. ಅದು ಕೊಬ್ಬರಿಕಾಯಿ ಒಳ್ಳೆಯದು, ಇದೂ ಚೆನ್ನಾಗಿರುತ್ತೆ, ಇದು ಏನಾಗಲ್ಲ. ಇನ್ನು ಗಿಣ್ಣಿಗೆ ಅಕ್ಕಿ ತೊಳೆದು ಮಡಗಿದ್ದೀನಿ. ಮೊದಲು ಸ್ವಲ್ಪ ಅಕ್ಕಿನೇ, ಇನ್ನು ಹಾಲು ಮತ್ತು ಅವಲಕ್ಕಿ, ರವೆ ಈ ಥರಲ್ಲೇ ಮಾಡ್ಬೋದು. ಕಡಲೆಪುರಿ, ಕಡಲೆಬೀಜ, ಹುರ್ಗಡ್ಲೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಇರಲಿ ಅಂದ್ಬಿಟ್ಟು ಅಕ್ಕಿನೂ, ಹಾಲು ಒಂದು ಸ್ವಲ್ಪ ಜಾಸ್ತಿ ಇತ್ತು. ಹಂಗಾಗಿ ಇಲ್ಲಿ ಕೊಟ್ಟರೆ ನಮ್ಮ ಪಕ್ಕದವ್ರಿಗೆ ಕೊಡಬೇಕು ದನ ಅಂತೇಳ್ಬಿಟ್ಟು ಅಕ್ಕಿನೂ ಸ್ವಲ್ಪ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ನೋಡ್ಕೊಂಡು ನಿಮ್ಮ ಅಳತೆಗೆ ಮಾಡಿ ಈ ಥರ ಐಟಮ್ ಹಾಕೊಳ್ಳಿ, ನಿಮ್ಮ ಮನೆ ಜನಕ್ಕೆ ನೋಡಿಕೊಂಡು ಅಷ್ಟೇ. ಇನ್ನು ಅಕ್ಕಿ ಅದು ತೊಳೆದಿಟ್ಟಿದ್ನೆಲ್ಲ ಬೇಯ್ತೈತೆ. ಇನ್ನು ಹಾಲೆಲ್ಲ ಹಾಕ್ಬೇಕಲ್ಲ ಅಂತ ಒಂದು ಸ್ವಲ್ಪ ದೊಡ್ಡ ಪಾತ್ರೆಗೆ ಇಟ್ಕೊಂಡಿದ್ದೀನಿ. ಅದು ಅನ್ನ ಒಂದು ಸ್ವಲ್ಪ ಚೆನ್ನಾಗಿ ಬೆಂದಾದಮೇಲೆ ಮುಂದೆ ತೋರಿಸ್ತಾ ಹೋಗ್ತೀನಿ ನೋಡಿ. ಕಡಲೆ ಬೀಜ ಸ್ವಲ್ಪ ಹುರ್ಕೋತಾ ಇದ್ದೀನಿ. ಹುರ್ಕೊಂಡು ಅದನ್ನು ಸಿಪ್ಪೆ ಬಿಡಿಸಿ ಇಟ್ಕೋಬೇಕು. ಚೆನ್ನಾಗಿ ಒಂದು ಸ್ವಲ್ಪ ಕಪ್ಪುಕ್ಕಾಗೋ ರೀತಿಲಿ ಹುರ್ಕೋಬೇಕು. ಇನ್ನು ಈ ಕಡೆ ಅನ್ನ ಬೇಯ್ತೈತೆ, ಬೆಂದೈತೆ ಇಲ್ವೋ ಅಂತ ನೋಡ್ತಾ ಇದ್ದೀನಿ. ಇನ್ನು ಇದು ಕಡಲೆ ಬೀಜನ ಬೇಕಾದ್ರೆ ನೀವು ನುಣ್ಣಗೆ ಬೇಕಾದ್ರೂ ರುಬ್ಕೊಬಿಡ್ಬೋದು. ಇಲ್ಲ ಬಾಯಿಗೆ ಸಿಗಬೇಕು ಅಂತಂದರೆ ಸ್ವಲ್ಪ ಸಿಗೋ ಥರ ಒಂದು ಹಿಂಗೆ ಅಂದಿ ಆಫ್ ಮಾಡಿಬಿಡಿ ಅಷ್ಟೇ. ಗ್ರೈಂಡ್ ಮಾಡಿ ಅದಾದ್ರೂ ಆಗುತ್ತೆ. ಇಲ್ಲ ಯಾರು ಬಾಯಿಗೆ ಸಿಗಲ್ಲಬಾರ್ದು, ಹಂಗೆ ಎಲ್ಲ ಪೌಡ್ರ್ ಥರ ಮಾಡಿರಲಿ ಅಂದರೆ ಸಣ್ಣಕ್ಕೆ ರುಬ್ಕೊಳ್ಳಿ. ಇನ್ನು ಹುರ್ಗಡ್ಲೆ ನನ್ನ ಅಳತೆ ಮೇಲೆ ನಾನು ಹಾಕ್ಕೋತಾ ಇದ್ದೀನಿ. ಹುರ್ಗಡ್ಲೆ ಒಂದು ಸ್ವಲ್ಪ, ಈ ಕಡಲೆ ಬೀಜ ಸಿಪ್ಪೆ ಬಿಟ್ಕೊಂಡು ಅದೊಂದು ಸ್ವಲ್ಪ ಹಾಕೋಬೇಕು. ಮತ್ತು ಒಣಶುಂಠಿ ಅಂತಾರಲ್ಲ ಅದೊಂದು ಸ್ವಲ್ಪ, ಏಲಕ್ಕಿ ಕಾಯಿ ಒಂದು ಸ್ವಲ್ಪ ಹಾಕೋಬೇಕು. ನಾನು ಒಂದು ಸ್ವಲ್ಪ ಜಜ್ಜಿಬಿಟ್ಟು ಇದ್ರೊಳಗಡೆಗೆ ಪೌಡ್ರ್ ಹಾಕ್ಕೊಂಡು ರುಬ್ಬಕ್ಕೆ ಹಾಕಿದ್ದೀನಿ. ಹಸುವಿಂದು ಚೆನ್ನಾಗಿರುತ್ತೆ. ಇನ್ನು ಹಸಿಂದು ನಾನು ಜಾಸ್ತಿ ನೋಡಿರ್ಲಿಕ್ಕೆ ತಿಂತಾನೂ ಇರಲಿಲ್ಲ. ಇವಾಗ ಈಗ ಹಸುವಿಂದು ತಿಂತೀನಿ. ಎಮ್ಮೆ ಹಾಲು ನಮ್ಮ ತಾಯಿ ಮನೇಲಿ ಜಾಸ್ತಿ ಎಮ್ಮೆ ಹಾಲೇ ಇದ್ದಿದ್ದು. ಎಮ್ಮೆ ಹಾಲಲ್ಲಿ ಮಾಡೋದು ತಿಂದೇ ಅಭ್ಯಾಸ ಆಗಿದ್ದು. ಈಗ ಹಸುವಿಂದ ಹಾಲಲ್ಲೂ ಚೆನ್ನಾಗಿರುತ್ತೆ. ಅದೂ ಅಲ್ಲೇ ಒಂದು ಸಲ ತಿಂದಿದ್ದೀನಿ. ಇನ್ನು ಹಾಲು ಊರಿಂದ ತಂದಿದ್ದೇನೆ, ಹಂಗೆ ಇತ್ತು ಅಂತೇಳ್ಬಿಟ್ಟು ಅನ್ನ ಬೆಂದಿತ್ತು, ಅದಕ್ಕೆ ಹಾಲು ಹಾಕ್ತಾಯಿದ್ದೀನಿ. ಸ್ವಲ್ಪ ಅದು ಕೆನೆ ಥರ ಇರುತ್ತಲ್ಲ ಹಾಲು, ಹಂಗಾಗಿ ಸೌಟಲ್ಲಿ ಹೆಂಗೆ ತಿರುಗಿಸ್ಬಿಟ್ಟು ಅದರೊಳಗಡೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಹಾಲು ಮಳ್ಳಬೇಕು, ಸ್ಮೆಲ್ ಹಸಿದು ಎಲ್ಲ ಹೋಗುತ್ತೆ. ಚೆನ್ನಾಗಿ ಮಳ್ದಷ್ಟು ಚೆನ್ನಾಗೂ ಇರುತ್ತೆ ನೋಡಿ. ಅದು ಉಪ್ಪತ್ತೈತೆ. ನಾನು ಒಂದು ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡಿದ್ದೀನಿ, ಬೇಯಿಸ್ತಾಯಿದ್ದೀನಿ. ಇನ್ನು ಬೆಲ್ಲ ಎಲ್ಲನೂ ಜಜ್ಕೊಂಡೆ ಕೆಳಗಡೆ. ಸುಮಾರು ನಾನು 2 ಹಚ್ಚು ಹಾಕಿದ್ದೀನಿ, ಸ್ವೀಟಿಯಾಗಿರಲಿ ಅಂತ ಹೇಳ್ಬಿಟ್ಟು. ಬೇಕು 2 ಹಚ್ಚು. ಇದು ಇಲ್ಲಿ ಸಿಗೋ ಅಂಥ ಬೆಲ್ಲ ಅಲ್ಲ, ಊರಲ್ಲಿ ಸಿಗೋ ಅಂಥ ಬೆಲ್ಲನೇ, ದಪ್ಪಚ್ಚೆ. ಇನ್ನು ಅದು ಕೆಚ್ಚಿಟ್ಕೊಂಡಿದ್ದೀನಿ. ಇನ್ನು ಹುರ್ಗಡ್ಲೆ ಎಲ್ಲನೂ ಈ ಥರ ಸಿಪ್ಪೆ ಬಿಡಿಸ್ಕೊಂಡು ಅದನ್ನು ಹಿಂಗೆ ಬಿಸಿಲೇನೆ ಹುರಿದೇಡ್ಕೆ ಸ್ವಲ್ಪ ಒಂಚೂರು ಆರಿದ್ಮೇಲೆ ಬಿಸಿ ಮಾಡಿಕೊಂಡ್ರೆ ಹಿಂಗೆ ಕೈಲಿ ಹಿಂಗೆ ಅಂತ ಇದ್ರೇ ಬಿಟ್ಟೋಗ್ಬಿಡುತ್ತೆ ಸಿಪ್ಪೆ. ಇನ್ನು ಏಲಕ್ಕಿ ಕಾಯಿ ಮತ್ತು ಒಣಶುಂಠಿನ ಜಜ್ಕೊಂಡು ಅದ್ರೊಳಗಡೆಗೆ ಹಾಕ್ಕೊಳ್ಳೋದು. ಕಡಲೆ ಬೀಜ ಎಲ್ಲದಕ್ಕೂ ಒಳ್ಳೆಯದು. ಹಂಗೆ ಹುರ್ಕೊಂಡು ಮಕ್ಳಿಗೆ ಕೊಟ್ಟರೆ ಇನ್ನೂ ತುಂಬ ಒಳ್ಳೆಯದು. ಆದರೆ ಏನು ಮಾಡೋದು, ಮಕ್ಕಳುಗಳು
ಇಂಥ ಕಡಲೆ ಮಿಠಾಯಿ ಅದೆಲ್ಲ ತಿನ್ನಲ್ಲ. ಅದೇನು ನಾನು ದೊಡ್ಡವನಿಗೆ ಅಗಿಬೋದು, ಆದರೂ ಅಂಥದ್ದು ತಿನ್ನಲ್ಲ. ಸ್ವೀಟ್ ಅಂದರೆ ಅಷ್ಟು ಇಷ್ಟಪಡಲ್ಲ, ಖಾರ ಅಂದರೂ ಒಂದು ಸ್ವಲ್ಪ ಇಷ್ಟಪಡ್ತಾನೆ. ಇನ್ನು ಸ್ವೀಟಲ್ಲಿ ಕೇಕು ಅಂದರೆ ಅದೊಂದ್ರೆ ಚೆನ್ನಾಗಿ ತಿಂತಾನೆ, ಕೇಕು ಚಾಕ್ಲೇಟ್ ಇಂಥವಾದರೆ. ಈ ಥರ ಎಲ್ಲ ಮಾಡಿಕೊಟ್ರೆ ತಿನ್ನಲ್ಲ ಅಂತಾನೆ. ಇನ್ನು ಹಾಲು ಚೆನ್ನಾಗೆ ಮಳ್ತೈತೆ. ಇನ್ನೊಂದು ಕಡೆ ಇದು ಹಾಕ್ಕೊಂಡು ಮಿಕ್ಸಿ ಪೌಡ್ರ್ ಮಾಡ್ಕೋಬೇಕು. ಉರಿ ಕಡಿಮೆ ಮಾಡ್ಕೊಳಿಬೇಕಿದ್ರೆ, ಅದು ನಿಧಾನಕ್ಕೆ ಬೇಯ್ತಾ ಇರುತ್ತೆ. ಮಳ್ಳಾಯ್ತಲ್ವ, 2-3 ಸಲ ಮಳ್ತು. ಇನ್ನು ಸಣ್ಣಕ್ಕೆ ಕೆಚ್ಕೊಂಡಿದ್ದೀನಿ. ಇದು ಬಿಸಿಗೆ ಇರುತ್ತಲ್ಲ, ಕಾವಿಗೆ ಅದು ಕರ್ಗೋಗುತ್ತೆ ಬೆಲ್ಲ. ಹಾಗಾಗಿ ಹಾಲು ಬೆಲ್ಲ ಫಸ್ಟೇ ಹಾಕ್ಬಿಟ್ರೆ, ಇಲ್ಲ ಹಾಲು ಫಸ್ಟೇ ಹಾಕಿದ್ರೆ ಅನ್ನ ಬೆಂದಿರಲ್ಲ. ಆಮೇಲೆ ಹಾಲು ಹಾಕಿದ್ಮೇಲೆ ಆಮೇಲೆ ಬೆಲ್ಲನೂ ಅಷ್ಟೇ ಫಸ್ಟೇ ಹಾಕ್ಬಿಟ್ರೆ ಒಡ್ಕೊಡು. ಹಾಲೊಳಗೆ ಬೆಲ್ಲ ಹಾಕಿ ಇಡ್ತಾರೆ, ಹಾಲು ಒಡ್ಕೊಬಾರ್ದು ಅಂತ ಹೇಳ್ಬಿಟ್ಟು. ಗಿಣ್ಣು ಹಾಲು ಕರೆದ್ಮೇಲೆ ಹಸುವಿನಿಂದ ಬೆಲ್ಲ ಹಾಕಿ ಮಡಗ್ತಾರೆ. ಆವಾಗೆಲ್ಲ ನಮ್ಮ ಕಡೆ ಜಾಸ್ತಿ ಮಾಡೋರು ಗಿಣ್ಣ, ಎಲ್ಲರಿಗೂ ಕೊಡಬೇಕು ಅಂತ ಹೇಳ್ಬಿಟ್ಟು. ಆಗ ಒಂದು ತಪ್ಪಲೆ ದೊಡ್ಡ ತುಕ್ಕ ಹಾಲು ಹಾಕ್ಬಿಡೋದು, ಬೆಲ್ಲ ಹಾಕಿ ಇಟ್ಟಿರೋದು. ಆಮೇಲೆ ಜಾಸ್ತಿ ಮಾಡೋರಲ್ಲ, ಹಂಗಾಗಿ ಇವಾಗಿನ್ನೆಲ್ಲ ಅಲ್ಲಿ ಕರ್ದಲ್ಲೇ ಮಾಡ್ತಾರೆ. ಈಗ ಆವಾಗ ದೇವ್ರಿಗೆಲ್ಲ ಎಲ್ಲ ದೇವ್ರಿಗೂ ಪೂಜೆ ಮಾಡಿಸ್ಬೇಕು. ಹಸು ಎಮ್ಮೆ ಎಲ್ಲ ಇದ್ದರೆ ನಾವು ಅವ್ರ ಮನೆ ದೇವ್ರಿಗೆ ಎಲ್ಲ ದೇವ್ರಿಗೂ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು, ಪೂಜೆ ಮಾಡಿಸಿದ್ಮೇಲೆ ಎಲ್ಲರಿಗೂ ಕೊಡಬೇಕು ಅಂತ ಹೇಳ್ಬಿಟ್ಟು ಹಂಗೆ ಮಾಡ್ಕೊಂಡು ಒಂದು ಸ್ವಲ್ಪ ದಿನ, ಒಂದು ವಾರಗಟ್ಟಲೆ ಇಟ್ಕೊಳ್ಳೋರು. ಯಾವತ್ತು ವಾರದ ದಿನ ಬರುತ್ತೆ ಅವತ್ತು ಶುಕ್ರವಾರ ಮಂಗಳವಾರ ಈ ಥರ ಅವತ್ತು ಪೂಜೆ ಮಾಡಿಸಿ ಎಲ್ಲರಿಗೂ ಕೊಡೋರು. ಈಗಲೂ ಮಾಡ್ತಾರೆ, ಆದರೆ ಈಗ ಅಷ್ಟು ದಿನ ಇಟ್ಕೊಂಡೇನು ಮಾಡಲ್ಲ. ಅವತ್ತು ಕರ್ದು ಅವತ್ತು ಮಾಡಿರ್ತಾರೆ, ಮಾಡ್ತಾರೆ. ಇನ್ನೊಂದು ದಿನ ಬೇಕು ಅಂದಾಗ ಮಾಡ್ಕೋತಾರೆ. ಆವಾಗೆಲ್ಲ ಆ ಥರ ಇತ್ತು ಅಷ್ಟೇ. ಆಗ ಬೆಲ್ಲ ಹಾಕಿ ಹಾಲು ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಅದ್ರೊಳಗಡೆ ಬೆಲ್ಲ ಹಾಕೋರು, ಏನೂ ಆಗೋಲ್ಲ ಅಂತ ಹೇಳ್ಬಿಟ್ಟು ಹಾಕೋರು. ಇನ್ನು ಬೆಲ್ಲ ಹಾಕಿದ್ದೀನಿ, ಅದು ಕರಗ್ತದೆ. ತಿರುಗ್ಕೊಂಡು ಹಂಡು ಹಿಡಿದು ಬಿಡ್ತದೆ, ಹಾಲು ಹಾಕಿದ್ದೀನಲ್ಲ ಇನ್ಮೇಲೆ ಅಂತ ಹೇಳ್ಬಿಟ್ಟು. ಇನ್ನು ಇದೊಂದು ಸ್ವಲ್ಪ ಪೌಡ್ರು ಮಾಡಿಕೊಂಡು ಅದ್ರೊಳಗಡೆ ಹಾಕೋದು. ಜಾರು ಎಲ್ಲ ಇಟ್ಬಿಟ್ಟು ಎಲ್ಲೋ ಹುಡುಕ್ತಾ ಇದ್ದೀನಿ ನಾನು. ಇನ್ನು ಇದು ಮಧ್ಯಾಹ್ನನೇ ಮಾಡಿದ್ದು. ಇನ್ನು ಬೇಕು ಅಂದರೆ ಸ್ವಲ್ಪ ಅವಲಕ್ಕಿ ನೆನೆ ಹಾಕ್ಕೊಂಡು, ಅದೇ ಮಾಮೂಲಿ ಉಪ್ಪಿಟ್ಟು ಮಾಡ್ತೀರಲ್ಲ ಅದೇ ರೀತಿ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ನೆನೆದಿರೋ ಥರ ಆಮೇಲೆ ಹುರಿದಿರೋದು ರವೆ ಇಟ್ಕೋಬೇಕು. ಏನೋ ತೆಳುಗಾದರೆ ಆ ರವೆ ಹಾಕ್ಕೊಳ್ಳೋದು. ಆಮೇಲೆ ಸ್ವಲ್ಪ ಕಡಲೆಪುರಿನೂ ಹಾಕ್ತಾಯಿದ್ದೀನಿ ನಾನು, ಅದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಎಲ್ಲ ಥರ ಐಟಮ್ ಹಾಕ್ಬಿಟ್ರೇ ಚೆನ್ನಾಗಿರುತ್ತೆ. ಚೆನ್ನಾಗಿತ್ತು, ಮಾತ್ರ ತುಂಬ ಚೆನ್ನಾಗಿತ್ತು. ಒಂದ್ಸಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೀವು. ಇಷ್ಟು ಮಾಡ್ಕೊಳ್ದೇವ್ರು ಸ್ವಲ್ಪನೇ ಮಾಡ್ಕೊಳ್ಳಿಬೇಕಿದ್ರೆ ಚೆನ್ನಾಗಿರುತ್ತೆ. ಇನ್ನು ಅವಲಕ್ಕಿನೂ ಹಾಕ್ತಾಯಿದ್ದೀನಿ. ಇನ್ನೊಂದು ರವೆ ಹುರಿದಿರೋ ರವೆನೂ ಹಾಕಬೇಕು. ಇನ್ನು ಪೌಡ್ರ್ ಐತಲ್ಲ, ನಾನೊಂದು ಸ್ವಲ್ಪ ನುಣ್ಣಗೆ ಮಾಡಿದ್ದೀನಿ, ಒಂದೊಂದು ಸ್ವಲ್ಪ ಐತೆ, ಬಾಯಿಗೆ ಸಿಗೋ ಥರನೂ ಐತೆ. ನಿಮಗೆ ಇಲ್ಲ ಹಂಗೆ ಹಾಕಿದ್ರೆ ಕುಟ್ಬಿಟ್ಟು ಒಂಚೂರು ಕುಟ್ಬಿಟ್ಟು ಬೇಕಾದ್ರೆ ಹಾಕ್ಕೋಬೋದು. ನಾನು ಒಂದು ರೌಂಡ್ ಗ್ರೈಂಡ್ ಮಾಡಿ ಹಾಕಿದ್ದೀನಿ. ಇನ್ನು ಬಿಸಿ ಅಲ್ವ ಕಾವು, ಅದು ಏನಾರು ಹಾಕಿದ ತಕ್ಷಣ ಮೇಲ್ಗಡೆ ಕುದೀತಾ ಇರುತ್ತಲ್ಲ, ಹಾಗಾಗಿ ಆರ್ತಾ ಇರ್ತು. ಆವಾಗ ಲೋ ಫ್ಲೇಮ್ ಕೊಟ್ಕೊಂಡು ಉರಿನ ತಿರುಗ್ತಾ ಇದ್ದೀನಿ. ಹುರ್ಗಡ್ಲೆ ಇದೆಲ್ಲ ಬಾಡಿಗೂ ಒಳ್ಳೆಯದು. ಕಡಲೆ ಬೀಜ ಅದೆಲ್ಲ ಹಾಕಿದ್ರೇ ಟೇಸ್ಟು. ಈಗ ಮಟನ್ ಸಾರಿಗೆ ಅವ್ರಿಗೆಲ್ಲ ನೋಡಿ ಅವಕ್ಕೆಲ್ಲ ಅದೇ. ಇನ್ನು ರವೆ ಅಲ್ಲಿ ಇಟ್ಕೊಂಡಿದ್ದೆ, ಹುರಿದಿತ್ತು ಆಲ್ರೆಡಿ, ಅದನ್ನೇ ಹಾಕ್ತಾಯಿದ್ದೀನಿ. ಇನ್ನು ಎಲ್ಲನೂ ಹಾಕಿದ್ದೀನಿ. ಲಾಸ್ಟಿಗೆ ಕಾಯಿ ತುರಿ ಹಾಕೋದು. ಕಡಲೆಪುರಿ ಹಾಕ್ಬೇಕು, ಇನ್ನು ಕಡಲೆಪುರಿ ಹಾಕಿಲ್ಲ. ಬೇಕಾದ್ರೆ ಅಕ್ಕಿ ಹಾಕೊಳ್ದೇನೆ ಅವಲಕ್ಕಿ ರವೆ ಈ ಥರ ಕಡಲೆಪುರಿ ಹಾಕು ಮಾಡ್ಬೋದು, ಅಕ್ಕಿ ಹಾಕೊಳ್ದೇನೆ ಬೇಕಿದ್ರೆ. ನಾನು ಹಾಲೊಂದು ಸ್ವಲ್ಪ ಇತ್ತಲ್ಲ ಜಾಸ್ತಿ ಅಂತ ಹೇಳ್ಬಿಟ್ಟು ಅಕ್ಕಿನೂ ಹಾಕ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಬೇಯಬೇಕು ಚೆನ್ನಾಗೆ, ಇನ್ನೂ ಗಟ್ಟಿ ಬರಬೇಕು. ಹಂಗಾಗಿ ಸ್ವಲ್ಪ ಹೊತ್ತು ಬೇಯ್ತಾ ಇರಲಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೀನಿ. ಉರಿ ಕಡಿಮೆ ಇಟ್ಟಿದ್ದೀನಿ. ಇನ್ನು ಕಡಲೆಪುರಿ ಸ್ವಲ್ಪ ಹಾಕಿದ್ದೀನಿ. ಅದೊಂದು ಸ್ವಲ್ಪ ಹಾಕಿ ಚೆನ್ನಾಗಿ ತಿರುಗೋದು. ಅದು ಕೆಳಗಡೆ ಜಾಸ್ತಿ ಉರಿ ಕೊಟ್ಟರೆ ಕೆಳಗಡೆ ತಳೆ ಹಿಡಿದ್ಬಿಟ್ಟುತ್ತೆ ಅಂತ ಹೇಳ್ಬಿಟ್ಟು
ಸ್ವಲ್ಪ ಉರಿ ಕೊಟ್ಕೊಂಡು ಅಲ್ಲೇ ತಿರುಗ್ತಾ ಇರಬೇಕು, ಇಲ್ಲ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು. ನನ್ನ ಮಗಂಗೆ ಸ್ವಲ್ಪ ಕಡಲೆಪುರಿ ಕೊಟ್ಟಿದ್ದೆ, ಅದೇನು ಚೆಲ್ಕೊಂಡು ಏನು ಮಾಡ್ತಾ ಇದ್ದಾನೋ ಗೊತ್ತಿಲ್ಲ. ನೋಡಿ, ಹಸಿ ಒಂದು ಸ್ವಲ್ಪ ಅರ್ಶಿನಕ್ಕೆ ಬರುತ್ತೆ, ಇಲ್ಲ ವೈಟಿಗೆ ಇರುತ್ತೆ. ಅದು ಅರ್ಶಿನಕ್ಕೆ ಥರನೇ ಅದು ಚೆನ್ನಾಗಿ ಎಲ್ಲ ಬೆಂದಾದ್ಮೇಲೆ ಅರ್ಶಿನಕ್ಕನ ಬ್ರೌನ್ ಥರ, ಅರ್ಶಿಣನೇ ಬ್ರೌನ್ ಬರಲ್ಲ, ಅರ್ಶಿನ ಕಲರಾಗಿ ಇರುತ್ತೆ. ಕಡಲೆಪುರಿ ನೋಡಿ ಯಾವ ರೀತಿ ಮಾಡೋಣ. ಇನ್ನೂ ಸ್ವಲ್ಪ ಕೊಂತೈತೆ, ಕೊಂದ್ಮೇಲೆ ಚೆನ್ನಾಗಿರುತ್ತೆ. ಬಿಸಿ ಮಧ್ಯಾಹ್ನ, ಇವಾಗ ಮಧ್ಯಾಹ್ನ ನಾನು ಮಾಡಿರೋದು ಈಗ, ಇಲ್ಲ ಸಾಯಂಕಾಲ ರಾತ್ರಿ ತಿಂದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೈಟ್ ಮಾಡಿ ಬೆಳಿಗ್ಗೆ ತಿಂದರೆ ತಂಗಿಳೋಗಿ ಹಣ್ಣು ಚೆಂದ ಅಂತ ಹೇಳ್ತಾರೆ. ನಾನು ಈ ಥರ ಮಾಡಿದ್ದೀನಿ, ನೀವೆಲ್ಲ ಯಾವ ಥರ ಅಂತ ಹೇಳಿ. ಸ್ವಲ್ಪ ಹಾಲು ಕಾಯಿಸಿದ್ದೆ, ಕಾಫಿ ಅಂತ ಹೇಳ್ಬಿಟ್ಟು ಕುಡಿತಾ ಇದ್ದೀನಿ. ಇನ್ನು ನನ್ನ ಮಗನಿಗೂ ಟೈಮ್ ಆಯಿತು. ಇವತ್ತು ಬೇಗ ಬಿಡ್ತಿದ್ರು ಇಷ್ಟು ದಿನ, 3 ಡೇಸಿಂದ. ಇವತ್ತಿಂದ 1:30 ಗಂಟೆ ಇರ್ತಾರೆ, 8:45ಇಂದ 1:30 ತನಕ ಅಂತ ಹೇಳಿದರು. ಕರ್ಕೊಬರಕ್ಕೆ ಹೋಗಬೇಕು, ಇದಾದಮೇಲೆ ಹೋಗ್ತೀವಿ. ಇನ್ನು ಫೈನಲಾಗಿ ಈ ಥರ ಬಂದೈತೆ ನೋಡಿ. ಅದೇ ಕುದೀತಾ ಅದು ಸುಂಡುತ್ತದೆ ಅಂತಾರಲ್ಲ, ಅದು ಎಳ್ಕೊಳ್ಳುತ್ತೆ. ಇನ್ನು ಸಂಜೆ ಟೈಮ್ಗೆಲ್ಲ ಗಟ್ಟಿನೇ ಆಗೋಗ್ಬಿಡುತ್ತೆ. ಅದು ಅದೇ ಟೇಸ್ಟ್ ಬೇರೆ. ತಂಗ್ಳು ಗಿಣ್ಣು ತಿಂದು ನೋಡಿದ್ರೆ ಅದೇ ಟೇಸ್ಟ್ ಬೇರೆ. ಇದು ಬಿಸಿದು ನನ್ನ ಮಗ ತಿಂತಾನೆ, ನಾನು ತಂದ್ರೆ ಟೀ ಎಲ್ಲ ಸರಿಯಾಗಿತ್ತು ಅಂತ ನಾನು ಸ್ವಲ್ಪ ಹಾಕೊಂಡು ನೋಡ್ತಾ ಇದ್ದೀನಿ. ಚೆನ್ನಾಗಿತ್ತು, ಮಾತ್ರ ಸೀನು ಕರೆಕ್ಟಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಇನ್ನು ಇದಕ್ಕೆ ತುಪ್ಪ ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಅಷ್ಟೇ. ಇನ್ನು ನಮ್ಮನೆಯವರು ಒಂದು ಸ್ವಲ್ಪ ತಿಂತಾರೆ, ನಮ್ಮ ಋಷಿ ಅವ್ರು ತಿನ್ನೋದೇ ಇಲ್ಲ ಅನಿಸುತ್ತೆ, ಅವತ್ತು ತಿನ್ನಲೇ ಇಲ್ಲ. ನೋಡಬೇಕು ಸ್ಕೂಲ್ಗೆ ಹೋಗಿ ಕರ್ಕೊ ಬಂದಮೇಲೆ ಏನು ಹೇಳ್ತಾನೆ ಅಂತ. ಇನ್ನು ಇನ್ಮೇಲೆ ಎಲ್ಲ ಇದು ಮಾಡ್ತಾರೆ ನೋಡಿ. ಇದಕ್ಕೆ ತುಪ್ಪ ಹಾಕಿ ತಿನ್ನಬೇಕು, ಚೆನ್ನಾಗಿರುತ್ತೆ. ಈ ಥರ ಬಂದೈತೆ. ಇನ್ನು ನೈಟಿಗೆ ಗಟ್ಟಿ ಆಗುತ್ತೆ. ಇನ್ನು ನನ್ನ ಮಗನ ಸ್ಕೂಲ್ ಕರ್ಕೊಬರೋಕ್ಕೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗ್ದಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಇನ್ನು ಸ್ಕೂಲ್ಗೆಲ್ಲ ಒಂದೇ ಟೈಮ್ ಆಗಿರೋದ್ರಿಂದ ಎಲ್ಲ ಒಟ್ಟಿಗೆ ಹೋಗ್ಬಿಟ್ಟವ್ರೆ. ಇನ್ನು ನನ್ನ ಮಗ ಅಲ್ಲಿ ಇನ್ನೂ ಒಳಗಡೆ ಇದ್ದಾನೆ, ಕರ್ಕೊಂಡು ಬಂದೆ. ನಮ್ಮ ಮನೆ ಹತ್ರನೇ ಇರೋದು ಮೇಕೆ ಮರಿ. ಅದೇ ಎಲ್ಲ ಇದು ಮಾಡ್ತಾರಲ್ಲ, ಕಟ್ ಮಾಡೋಕ್ಕೆ ಮಟನ್ನ, ಅಲ್ಲೇ ಜೋಳ ತಗೊಂಡಿದ್ದ, ಜೋಳ ಎಲ್ಲ ತಿಂದ್ಬಿಟ್ಟು ಅದನ್ನು ತೋರಿಸ್ತಾ ಇದ್ದಾನೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು. ಅವು ಬರ್ತಾ ಇಲ್ಲ, ಎಲ್ಲ ತಿಂದ್ಬಿಟ್ಟು ಮಲಗಿಬಿಟ್ಟು ಅವು ಮಧ್ಯಾಹ್ನ ಅಲ್ವಾ, ಅಲ್ಲೇ 2 ಗಂಟೆ ಟೈಮು, ಹಂಗಾಗಿ ಸಾಕು ಅಂತ ಹೇಳ್ಬಿಟ್ಟು ಕೋಳಿಗಳು ನೋಡಿ. ಕೋಳಿ ಮರಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ದೆ, ಅಲ್ಲಿ ಮರಿನೂ ಐತೆ, ಸಣ್ಣದು ಕೋಳಿ, ನಾಟಿ ಕೋಳಿ ಮರಿ. ಇನ್ನು ಮನೆಗೆ ಬಂದು ಅಲ್ಲಿ ಬಿಸಿಲೆ ಶೂ ಈ ಥರ ಕಟ್ಟೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು, ಕಟ್ಟೋದು ಬಿಚ್ಕೊಂಡ್ರೆ ಕಟ್ಟೋಕ್ಕೆ ಬರೋಲ್ಲ ಅವ್ನಿಗೆ ಅಂತ ಹೇಳ್ಬಿಟ್ಟು ಈ ಥರ ಹಾಕಿದ್ದೀವಿ. ಈ ಥರನೇ ಶೂ ಬೆಲ್ಟದ್ದು ಹೇಳಿದ್ರು ಅವರೇ, ಅದಕ್ಕೆ ಈ ಥರ ತಗೊಂಡೆ. ಇನ್ನು ಬ್ಯಾಗು, ಲಂಚ್ ಬ್ಯಾಗ್ ಎಲ್ಲ ಯಾವಾಗ ತಿಂದೆ ಅಂತ ತೋರ್ಸೋಕ್ಕಾಗಿಲ್ಲ. ಸ್ಟಿಕ್ಕರ್ ಅಂಟಿಸಿ ಅಂತ ಹೇಳಿದ್ರು, ಸ್ಟಿಕ್ಕರ್ ಅಂಟಿಸ್ದೆ. ಇನ್ನು ನನ್ನ ಮಗ ನೋಡಿ, ಅವ್ನು ಸ್ಕೂಲಿಂದ ಬಂದ ತಕ್ಷಣ ಅವನು ತಪ್ಕೊತಾ ಇದ್ದಾನೆ. ಹಂಗೇ ಬಾಂಡಿಂಗು ಬಿಟ್ಟು ಹೋದ್ಮೇಲೆ ಗೊತ್ತಾಗೋದು ಒಬ್ರ ಬೆಲೆ ಏನು ಅಂತ ಹೇಳ್ಬಿಟ್ಟು. ಇನ್ನು ನೈಟ್ಗೆ ಈ ಥರ ಚಿಕನ್ ಸಾಂಬಾರು ಇತ್ತು ಅಂತ ಹೇಳ್ಬಿಟ್ಟು, ಇದು ಬೆಳಗಿನದು ಊರಿಂದನೇ ಅಳಿಸ್ಕೊಂಡು ತಂದಿತ್ತಂತೆ. ಇದರಿಂದ ಏನು ಮಾಡಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಚೆನ್ನಾಗಿತ್ತು ಹಣ್ಣು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇದರಲ್ಲಿ ಏನು ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ರಿಪೀಟೆಡ್ ಆಯಿತು. ಈ ವಿಡಿಯೋ ಇಷ್ಟೊತ್ತು ಟೈಮ್ ಕೊಟ್ಟು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.